ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸ್ವಾಗತ. ಓಕೆ, ಎರಡು ಇಂಪಾರ್ಟೆಂಟ್ ಅಪ್ಡೇಟು ಮತ್ತೆ ಏನಂತಂದರೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತಿದೆ ನೋಡಿ. ಎರಡು ಅಪ್ಡೇಟ್ಗಳು, ಒಂದು ಕಾಶನ್ ಡಿಪಾಸಿಟ್ ಬಗ್ಗೆ ಬಿಟ್ಟಿದ್ದಾರೆ, ಮತ್ತು ಶೆಡ್ಯೂಲ್ ಬಗ್ಗೆನೂ ಕೂಡ ಬಿಟ್ಟಿದ್ದಾರೆ. ಸೊ ಎರಡೂ ಕೂಡ ಮಾತಾಡ್ತೀನಿ. ಮೊದಲು ಈಗ ಶೆಡ್ಯೂಲ್ ಮಾತಾಡಬೇಡ, ಆಮೇಲೆ ಕಾಶನ್ ಡಿಪಾಸಿಟ್ ಬಗ್ಗೆ ಮಾತಾಡ್ತೀನಿ. ಸರಿ, ಎರಡನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕೆ ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ನೀವು ಈಗ ಸದ್ಯಕ್ಕೆ ಎಟ್ ಪ್ರೆಸೆಂಟ್ ಇದನ್ನೇ ಫಾಲೋ ಮಾಡಬೇಕು. ಅಂತಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತಾತ್ಕಾಲಿಕ ಅಂತ ಇರೋದು ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು. ಸರಿ, ಈಗ ಅದನ್ನೆಲ್ಲನೂ ಕೂಡ ಬಿಟ್ಟಾಕ್ಬಿಟ್ಟು ಈಗೆಲ್ಲನೂ ಕೂಡ ಮಾತಾಡೋದಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ, ಚಾಯ್ಸ್ 3, ಚಾಯ್ಸ್ 4 ಮುಟ್ಟುಗೋಲು ಹಾಕಿಕೊಂಡ ರದ್ದುಪಡಿಸಿಕೊಂಡ ಹೊಸದಾಗಿ ಸೇರ್ಪಡೆಯಾದ ಸೀಟ್ಗಳು. ನಾನು ನಿಮಗೆ ಮಧ್ಯಾಹ್ನ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದೆ. ಇದು ಚಾಯ್ಸ್ 3 ಮತ್ತು ಚಾಯ್ಸ್ 4 ಮತ್ತು ಏನಂತಂದರೆ ಹೊಸದಾಗಿ ಸೀಟ್ ಆ್ಯಡ್ ಆಗಿರ್ತಾವೆ ಅವು ಎಲ್ಲನೂ ಕೂಡ ಬಂದುಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಚಾಯ್ಸ್ 2 ಇರೋದು ಯಾವುದೇ ರೀತಿ ತೋರಿಸಲ್ಲ ನಿಮಗೆ. ಅಂತಂದರೆ ಈ ಚಾಯ್ಸ್ 3 ಮತ್ತು ಚಾಯ್ಸ್ 4 ಎಲ್ಲನೂ ಕೂಡ ಆ್ಯಡ್ ಆಗಿದ್ದು ಸುಮಾರು 60,000ಕ್ಕಿಂತ ಹೆಚ್ಚು ಸೀಟ್ಗಳು ನಮ್ಮ KEದಲ್ಲಿ ಈಗ KCET ನೀಟ್ಗಳಿದ್ದು. ಆ್ಯಂಡ್ ಚಾಯ್ಸ್ 2 ಕೊಟ್ಟರು ಒಂದು ಅಂದಾಜು ಮೇಲೆ ನಾನು ನಿಮ್ಗೆ ಹೇಳಿದೆ 1 ಲಕ್ಷಕ್ಕಿಂತ ಅಧಿಕ ಸೀಟುಗಳು ಚಾಯ್ಸ್ 2 ಇರ್ತವೆ. ಅಂತಂದರೆ 1.5 ಲಕ್ಷಕ್ಕಿಂತ ಹೆಚ್ಚು ಸೀಟ್ಗಳಿದೆ ಸದ್ಯಕ್ಕೆ. ಟೋಟಲಾಗಿ ನಮ್ಮ ಹತ್ರ ಸೀಟ್ಗಳಿದ್ದಾವೆ ಸೆಕೆಂಡ್ ರೌಂಡ್ಗೆ ಅಂತ ಹೇಳಿದ್ದೆ. ಸೊ ಅದ್ರ ತಕ್ಕನಂಗೆ 21ನೇ ತಾರೀಕು ಅಂತ ಹೇಳಿದಾರೆ. ಸೊ ಏನೇ ಆಗಲಿ ಎಲ್ಲನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಬಿಟ್ಟಿದ್ದಾರೆ, ನಿನ್ನೆ ಕೂಡ ಬಿಟ್ಟಿದ್ರು. ಸೊ ಖುಷಿ ವಿಚಾರ. ಓಕೆ, ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಕೂಡ ಬಿಟ್ಟರು, ಅದು ಇವತ್ತು ಬಿಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದರೆ. ಸರಿ, ಅದನ್ನೆಲ್ಲ ಬಿಟ್ಟಾಕ್ಬಿಡು. ನೆಕ್ಸ್ಟ್ ನೋಡಿದರೆ ವೈದ್ಯಕೀಯ ಕೋರ್ಸ್ಗಳಿಗೆ 1 ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟನ್ನು ಪಾವತಿಸುವ ದಿನಾಂಕಗಳು. ಎಲ್ಲ ಅರ್ಹ ಅಭ್ಯರ್ಥಿಗಳು ಕಾಶನ್ ಡಿಪಾಸಿಟ್ ಪಾವತಿಸುವ ಕುರಿತು ಪ್ರತ್ಯೇಕ ಪ್ರಕಟಣೆಯನ್ನು ಓದಿಕೊಳ್ಳುವುದು ಅಂದರೆ ಬಿಟ್ಟಿದ್ದಾರೆ. ಅದನ್ನ ಹೇಳ್ತೇನೆ ನಿಮಗೆ. ಅಂದರೆ ಕಾಶನ್ ಡಿಪಾಸಿಟ್ ಎಲ್ಲಿದೆ ಏನಿದೆ ಅಂತ ಹೇಳ್ತೇನೆ ನಿಮಗೆ. ಆ್ಯಂಡ್ ಅರ್ಹ ಅಭ್ಯರ್ಥಿಗಳು ಆಯ್ಕೆಗಳನ್ನು ಬದಲಾಯಿಸುವ ಅವಕಾಶ ಅಥವಾ ಅಳಿಸಿ ಅಥವಾ ಬದಲಾಯಿಸಿ ಅಥವಾ ಮಾರ್ಪಡಿಸುವುದು. ಅಂದರೆ ರಿಅರೇಂಜು, ಡಿಲೀಟು ಅಥವಾ ಏನಾದರೂ ಮಾಡಿಫೈ ಮಾಡ್ತೀನಿ ಅಂತಂದರೆ ಅಂಥ ಒಂದು ಸ್ಟೂಡೆಂಟ್ಗೆ. ಮತ್ತು ಆಯುರ್ವೇದ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸುವುದು. ಅಂತಂದರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೂ ಕೂಡ ಟೈಮ್ ಇದೆ ನೋಡಿ ಅಂತಂದರೆ 25/8/2025 ಮಧ್ಯಾಹ್ನ 1 ಗಂಟೆ. ಅಂದರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಏನು ಸ್ಟಾರ್ಟ್ ಮಾಡಿದ್ರು ಆಪ್ಷನ್ ಎಂಟ್ರಿ. ಸೊ ಇವಾಗೆಲ್ಲನೂ ಕೂಡ ಫ್ರೀ ಆಗಿದೆ, ಸರ್ವರ್ ಫ್ರೀ ಆಗಿದೆ. ಸೊ 25/8/2025 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಲ್ಲಿವರೆಗೂ ಕೂಡ ನೀವು ಕಾಶನ್ ಡಿಪಾಸಿಟನ್ನು ಕೂಡ ಆ ಒಂದು ಈ 4 ದಿನದಲ್ಲೇ ಮಾಡಬೇಕು. ಓಕೆ, ಅಷ್ಟು ಟೈಮು. ಅದಾದ ನಂತರ ನೋಡಿರಿ, ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟ್ಗಳನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 23/8/2025 ಸಂಜೆ 4 KA ಬೆಂಗಳೂರು ಇಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿಸ ಅನ್ನಿಸ್ತದೆ. ಅಂದರೆ ಈಗಾಗಲೇ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿರ್ತದೆ. ಬಟ್ ನೀವು ಸೀಟ್ ಈಗಾಗಲೇ ಚಾಯ್ಸ್ 1 ಕೊಟ್ಬಿಟ್ಟಿರ್ತಾರೆ, ಬಟ್ ಅಡ್ಮಿಷನ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಬೇಡ, ನಾನು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಸೊ 23 ಒಳಗಡೆ, ಅಂದರೆ 23/8/2025 ಒಳಗಡೆ ಹೋಗ್ಬಿಟ್ಟು ನೀವು ಮಾಡ್ಕೋಬೇಕು. 5,000 ರೂಪಾಯಿ ಇರ್ತದೆ. ಅಂದರೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಯಾರೆಲ್ಲ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತಂದರೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಮಾಡ್ತೀನಿ. ಅದ್ರ ಎಷ್ಟು ಪೆನಾಲ್ಟಿ ಕಟ್ಟಬೇಕು, ಅದು ದಂಡ ಕಟ್ಟಬೇಕು, ಅದನ್ನೆಲ್ಲ ಕೂಡ ನೀಟಾಗಿ ನನ್ನ ಟೈಮ್ ಹೇಳ್ತೀನಿ, ಆಯಿತಾ. ಸೊ ಅಂಥ ಒಂದು ಸ್ಟೂಡೆಂಟ್ 23/8/2025 ಒಳಗಡೆ ಹೋಗಬೇಕು. ಅವ್ರನ್ನೇನು ಮಾಡ್ತಾರೆ, ಒಂದು ಸ್ಟೂಡೆಂಟ್ನ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೆಕೆಂಡ್ ರೌಂಡಿಗೆ ಬಿಡಲ್ಲ, ಮುಗೀತು. ಥರ್ಡ್ ರೌಂಡಿಗೆ ಏನು ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ನೆಕ್ಸ್ಟು ಅದಾದ ನಂತರ ನೋಡಿ, ಈಗೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಎಲ್ಲಿವರು ಕೂಡ ಮಾಡ್ತಾರೆ 25/8/2025 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಮಾಡ್ತಾರೆ. ಅದಾದ ನಂತರ ಎರಡನೇ ಸುತ್ತಿನ ಅಣುಕು ಅಥವಾ ತಾತ್ಕಾಲಿಕ. ನಾನು ನಿಮ್ಗೆ ಹೇಳಿದೆ ಮಾಕ್ ಅಲಾಟ್ಮೆಂಟ್ ಇದನ್ನೇ ಪ್ರಾಯಿಸ್ನಲ್ ಅಂತ ಏನು ಸೀಟ್ ಬಿಡ್ತಿದ್ದಾರೆ, ಇದೇ ಮಾಕ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದೆ ಮಧ್ಯಾಹ್ನ. ಸೊ ಅದೇ ಯಾಸ್ ಬೆಳಗ್ಗೆ ಹೇಳಿದ್ದೆ ಅದಾಗಿದೆ. ಸೊ ಇಲ್ಲಿ ಕಾಣಿಸ್ತದೆ 29/8/2025 ಮಧ್ಯಾಹ್ನ 1 ಗಂಟೆ ಏನು ಮಾಡ್ತಾರೆ ಅಂತಂದರೆ ಮಧ್ಯಾಹ್ನ 1 ಗಂಟೆ ನಂತರ ಅಂತ ಏನು ಹೇಳಿದ್ರೆ ನಿಮ್ಮ ಒಂದು ಮಾಕ್ ರಿಸಲ್ಟ್ ಅಂತ ಬಿಡ್ತಾರೆ. ಅದಾದ ನಂತರ ಏನಪ್ಪ ಅಂದರೆ ಎರಡನೇ ಸುತ್ತಿನ ಅಂತಿಮ ಒಂದು ಏನಿದೆ ಫಲಿತಾಂಶ ಪ್ರಕಟಣೆ ಈಗಲೇ ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ MCC ರಿಸಲ್ಟ್ ಬರಬೇಕು. ಆ್ಯಂಡ್ ಕ್ವಿಟ್ ಆಪ್ಷನ್ಸ್ ಅಂತ ಕೊಡ್ತಾರೆ. ಇಲ್ಲಿ ಈ ಒಂದು ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಕ್ವಿಟ್ ಬಟನ್ ಅಂತ ಕೊಡ್ತಾರೆ. ಆ ಕ್ವಿಟ್ ಬಟನ್ ಒತ್ತಿದ ಮೇಲೆ ಯಾರೆಲ್ಲ ಹುಡುಗರು ಬೇರೆ ಕಡೆ ಸ್ಕಿಪ್ ಆಗ್ತಾರೋ ಅದನ್ನೆಲ್ಲ ನೋಡಿಕೊಂಡು MCC ರಿಸಲ್ಟ್ ಬಂದಾದ ನಂತರ ಸೆಕೆಂಡ್ ರೌಂಡು ನಮ್ಮ KEದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸದ್ಯಕ್ಕೆ ಇಷ್ಟು ಶೆಡ್ಯೂಲ್ ನಮ್ಮ ಹತ್ರ ಇದೆ. ಫೈನಲ್ ರಿಸಲ್ಟ್ ಅಂತ ಯಾವಾಗಂತ ಹೇಳಿಲ್ಲ ಇನ್ನು. ಓಕೆ, ಈಗ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಪ್ರಕ್ರಿಯೆ ಅಂದರೆ 2025 ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ ಏನಪ್ಪ ಅಂತಂದರೆ ಈಗ KCET ಮತ್ತು ಅದರ KCET ಮತ್ತು ಆಲ್ಮೋಸ್ಟ್ ಎಲ್ಲ ಹುಡುಗರು ಏನಿದ್ದಾರೆ ಅಂತಂದರೆ ಈಗ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BS ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, AHS ಸದ್ಯಕ್ಕೆ KCET ಕೋರ್ಸಸ್ ಇವೆಲ್ಲ. ಓಕೆ, ಮುಂತಾದ UGCET ಕೋರ್ಸ್ಗಳು ಅಂದರೆ ಎಲ್ಲನೂ ಕೂಡ KCET ಕೋರ್ಸಸ್ಗಳು ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 1 ಆಯ್ಕೆ ಮಾಡಿಕೊಳ್ಳಬಹುದು. ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಡಲ್ಲ. ಈಗಾಗಲೇ ನಿನ್ನೆನೂ ಕೂಡ KEದವರು ಹೇಳಿದರು. ಸೊ ಹಂಗಾಗಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ತೆಗೆದಾಕಿದರೆ KCET ಸ್ಟೂಡೆಂಟ್ಗೆ ನಿಮ್ಗೆ ಗೊತ್ತಿರುವ ಹಾಗೆ ಓನ್ಲಿ ಚಾಯ್ಸ್ 1, ಚಾಯ್ಸ್ 4 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಗಮನಿಸಬೇಕಾಗಿದ್ದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಮಾಡೋಕ್ಕೂ ಲಭ್ಯ ಇರೋದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡಿರತಕ್ಕಂಥ ಮುಂದೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು 3ನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು
ಅವಾಗ ಅಂದರೆ ಅಪ್ಗ್ರೇಡಿಂಗ್ ಅಂತ ಏನು ಕರಿತೀವಿ ನಾವು. ನೆಕ್ಸ್ಟ್ ರೌಂಡ್ಗೆ ಅಂದರೆ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ಗೆ ಹೋಗ್ತೀರ ಅಂತಂದರೆ ಅಂದರೆ ಮೂರನೇ ರೌಂಡ್ಗೆ ಹೋಗ್ತಾನೆ ಅಂತಂದರೆ ನಿಮಗೆ ಕೆಲವೊಂದಿಷ್ಟು ಅಪ್ಗ್ರೇಡಿಂಗ್ಗೆ ಕೆಲವೊಂದಿಷ್ಟು ಷರತ್ತುಗಳಿರ್ತವೆ. ಅದನ್ನೆಲ್ಲ ಕೆಲವೊಂದಿಷ್ಟು ಏನಂತ ಒಪ್ಪಂದಗಳಿರ್ತವೆ, ಅದನ್ನೆಲ್ಲ ನೀವು ಒಪ್ಕೊಂಡ್ರೆ ಮಾತ್ರ ನಿಮಗೆ ಅಪ್ಗ್ರೇಡಿಂಗ್ ಕೊಡ್ತಾರೆ. ಸೊ ಸದ್ಯಕ್ಕೆ ಇಷ್ಟು ನಮ್ಮ ಹತ್ರ ಈ ಒಂದು ಶೆಡ್ಯೂಲ್ ಕೊಟ್ಟಿದ್ರೆ ಆ್ಯಸ್ ನೀವು ಫಾಲೋ ಮಾಡಬೇಕಾಗಿರೋದು, ನೀವು ಆಪ್ಷನ್ ಇಂಟರ್ ಸದ್ಯಕ್ಕೆ 25 ಕೂಡ ಮಾಡಿರಿ. ಫೈನಲ್ ರಿಸಲ್ಟ್ ಅನ್ನೋದು ಅಂದ್ರೆ ಫೈನಲ್ ಅಲ್ಲ, ಮಾಕ್ ರಿಸಲ್ಟ್ ಅಥವಾ ಪ್ರಾವಿಷನಲ್ ರಿಸಲ್ಟ್ ಅನ್ನೋದು 29 ಬರ್ತದೆ. ಅದಾದ ತಕ್ಷಣ ಏನು ಮಾಡ್ತಾರೆ, ಒಂದು ಕ್ವಿಟ್ ಆಪ್ಷನ್ಸ್ ಅಂತ ಕೊಡ್ತಾರೆ. ನೀಟ್ ಸ್ಟೂಡೆಂಟ್ಗೆ ಇತ್ತು, ನೀಟ್ ಸ್ಟೂಡೆಂಟಿಗೆ ಕೊಡ್ತಾರೆ. ಅದಾದ ತಕ್ಷಣ ಹುಡುಗರು ಕ್ವಿಟ್ ಆಗಿ ಆಗ್ಬೋದು, ಬೇರೆ ಕಡೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೋದು. ಇಲ್ಲ ನಮ್ಮ ಕೇಜಲ್ಲೇ ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೋಬೇಕು. ಅದು ಚಾಯ್ಸ್ 1 ಕೊಟ್ಬಿಟ್ಟು ನೆಕ್ಸ್ಟ್ ಅಪ್ಗ್ರೇಡಿಂಗ್ ಹೋಗ್ತಾರೆ ಅಂತಂದರೆ ನಿಮಗೆ ಚಾಯ್ಸ್ 2 and 3 ಇರಲ್ಲ, ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಿ ಅಪ್ಗ್ರೇಡಿಂಗ್ ಹೋಗಿ ಕೊಡ್ತಾರೆ. ಓಕೆ, ಆಪ್ಷನ್ಸ್ ಇರುತ್ತೆ ಆ ಥರ. ಓಕೆ, ಇದು ಸದ್ಯಕ್ಕೆ ಇರ್ತಕ್ಕಂಥ ನಮ್ಮ ಹತ್ರ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇದು ಶೆಡ್ಯೂಲ್. ಓಕೆ, ಕಾಶ್ ಆ್ಯಂಡ್ ಡಿಪಾಸಿಟ್ ಬಗ್ಗೆನೂ ಕೂಡ ನೀಟಾಗಿ ಇದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಈಗ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಸೊ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಏನಂತಂದರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಎ ಅಂತ ಏನ್ಕೊಂಡಿದೆ ಅಂದರೆ ಈಗಾಗಲೇ ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರ್ತೀರೋ ಅಥವಾ ಮೊದಲನೇ ಸುತ್ತಿನಲ್ಲಿ ಆಪ್ಷನ್ಸ್ಗಳನ್ನು ದಾಖಲಿಸಿರುವ ಆದರೆ ಯಾವುದೇ ಸೀಟು ಹಂಚಿಕೆ ಆಗಿರ್ಬೋದು. ನಿಮಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಮೆಡಿಕಲ್ ಸೀಟ್ಗೆ ಅಂದರೆ ವೈದ್ಯಕೀಯ ಸೀಟ್ಗಳಿಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇತ್ತಂದರೆ ಎಲ್ಲ ವರ್ಗದ ಅರ್ಹ ವಿದ್ಯಾರ್ಥಿಗಳು 1 ಲಕ್ಷ ರೂಪಾಯಿ ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಕಟ್ಟಬೇಕು. ಆ್ಯಂಡ್ ಮೆಡಿಕಲ್ ಬಿಟ್ಟು ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದೀರಿ, ನಾನು ಡೆಂಟಲ್ ಮಾಡ್ತಿದ್ದೀನಿ, ನಾನು ಆಯುಷ್ ಮಾಡ್ತಿದ್ದೀನಿ, ನಾನು ಹೋಮಿಯೋಪತಿ ಮಾಡ್ತಿದ್ದೀನಿ, ಯುನಾನಿ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ನರ್ಸಿಂಗ್ ಇಂಥ ಏನಾದರೂ ಮಾಡ್ತಿತ್ತಂದರೆ ನಿಮ್ಗೆ ಯಾವುದೇ ರೀತಿ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟುವಂಥ ಅವಶ್ಯಕತೆ ಇರುವುದಿಲ್ಲ. ಓಕೆ, ನೆಕ್ಸ್ಟು UG ನೀಟ್ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ವೈದ್ಯಕೀಯ ಅಥವಾ ದಂತವೈದ್ಯಕೀಯ ಅಥವಾ ಆಯುಷ್ ಸೀಟಿಗೆ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟಿಗೆ ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸುವ ಅಗತ್ಯ ಇರೋದಿಲ್ಲ. ಅಂದರೆ ನೀಟಲ್ಲಿರ್ತಕ್ಕಂಥ ಕೋರ್ಸ್ಗಳು ಮಾತ್ರ ಯಾವ, ಈಗ ಮೆಡಿಕಲ್ಲು, ಡೆಂಟಲ್ಲು, ಆಯುಷು ಮತ್ತು ಆಯುಷ್ ಸೀಟ್ಗೆ ಈಗಾಗಲೇ ನಿಮಗೆ ಸೀಟ್ ಸಿಕ್ಕಿರ್ತದೆ. ಚಾಯ್ಸ್ 2 ಕೊಟ್ಟಿರ್ತಾರೆ ಅಂದರೆ ಹಂಗೆ ಬಿಟ್ಟಿರಲ್ಲ ನೀವು. ಯಾಕಂದರೆ ನೀಟ್ ನೀವೇನು ಮಾಡಿರ್ತಾರ ಕಾಲೇಜ್ ಅಂದ್ರೆ ಈಗಾಗಲೇ ಕಾಲೇಜ್ ಫೀಸ್ ಪೇ ಮಾಡಿರ್ತಾರ. ಸೊ ಕಾಲೇಜ್ ಪೇ ಮಾಡಿದ್ರೆ ಅಂದರೆ ನೀವು ಯಾವುದೇ ರೀತಿ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಓಕೆ, ಅಂದರೆ ಬೇರೆ ಒಂದು ಸ್ಟೂಡೆಂಟ್ ಏನು ಮಾಡ್ತಾರೆ, ಚಾಯ್ಸ್ 2 ಕೊಟ್ಟಿರ್ತಾರೆ. ಲೈಕ್ ಎಕ್ಸಾಂಪಲ್ ಇಂಜಿನಿಯರ್ ಸೀಟ್ ಸಿಕ್ಕು ಸಹಿತ ನೀವು ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ನನಗಿತ್ತಂದರೆ ಅಂಥ ಒಂದು ಸ್ಟೂಡೆಂಟ್ ಮಾತ್ರ ಏನು ಮಾಡ್ತಾರೆ, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಬೇಕಾಗ್ತದೆ. ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾದಲ್ಲಿ ಅಭ್ಯರ್ಥಿಯು ಪಾವತಿಸಿರುವ ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಪಿನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಾಗ್ತದೆ. ಅಂದರೆ ಈಗ ಏನಪ್ಪ ಅಂದರೆ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ನಿಮಗೆ ಯಾವುದಾದ್ರು ಒಂದು ಸೀಟ್ ಸಿಕ್ತಂತಂದರೆ ಆ ಒಂದು ಸೀಟ್ ಸಿಕ್ಕಿರ್ತದೆ. ಯಾಕಂದರೆ ಈಗ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ ಬಂದಿರ್ತಾರೆ, ಆ ಒಂದು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಏನು ಮಾಡ್ತಾರೆ ಅಂತಂದರೆ ಈ ಕಾಲೇಜ್ ಫೀಸ್ಗೆ ಮಾಡ್ತಾರೆ, ಅದನ್ನ ಹೊಂದಾಣಿಕೆ ಮಾಡ್ಕೊಂಡ್ರೆ ಅದಕ್ಕೆ ಏನು ಮಾಡ್ಕೊತಾರೆ, ಅಟ್ಯಾಚ್ ಮಾಡ್ಕೊತಾರೆ ಅಮೌಂಟ್ನ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಲ್ಲಿ ನೋಡಿ, ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಗಳು ಉಳಿದ ಶುಲ್ಕವನ್ನು ಪಾವತಿಸಲು ಅಥವಾ ಕಾಲೇಜ್ಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಂತಹ ಅಭ್ಯರ್ಥಿಯು ಪಾವತಿಸಿದ್ದ ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತದೆ. ಅಂದರೆ ಯಾವುದೋ ಒಂದು ಸೀಟಿಗೆಲ್ಲ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಬಿಟ್ಟು ಎಂಟ್ರಿ ಆಗಿದ್ರೆ ಸೆಕೆಂಡ್ ರೌಂಡ್ಗೆ ನಿಮ್ಗೆ ನೆಕ್ಸ್ಟ್ ಮೆಡಿಕಲ್ ಸೀಟ್ ಸಿಕ್ತಪ್ಪ. ಓಕೆ, ಮೆಡಿಕಲ್ ಸೀಟ್ ಸಿಕ್ತು, ನೀವೇನಪ್ಪ ಅಂತಂದ್ರೆ ಹೋಗ್ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಅಮೌಂಟ್ ಕಟ್ಟೋದಿರುತ್ತೆ ಕೆಲವೊಂದು ಟೈಮ್ ನಿಮಗೆ. ಆ ಅಮೌಂಟ್ ನೀವು ಕಟ್ಟದೇನಪ್ಪ ಅಂತಂದ್ರೆ ನೀವು ಏನಂತಾರೆ ಕಾಲೇಜ್ಗೆ ಅಡ್ಮಿಷನ್ ಕೂಡ ಮಾಡಲಿಲ್ಲ, ಅಮೌಂಟ್ ಕೂಡ ಕಟ್ಟದೆ ಹೋಯ್ತಂದರೆ ಈ ಒಂದು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಅವನ್ನ ಕೊಡೋದಿಲ್ಲ. ಅದೇನು ಮಾಡ್ಬೇಕಂದ್ರೆ ಮುಟ್ಕೋಲು ಮಾಡ್ಕೊತಿದ್ದಾರೆ, ವಾಪಸ್ ಕೊಡಲ್ಲ ಅದನ್ನು. ಓಕೆ, ನೆಕ್ಸ್ಟು ಇತರ ಕೋರ್ಸ್ಗಳಿಗೆ ಪಾವತಿಸಿರುವ ಮೊತ್ತವನ್ನು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಎಂದು ಪರಿಗಣಿಸಿರುವುದಿಲ್ಲ. ಅಂದರೆ ಈಗೇನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಮೆಡಿಕಲ್ ಸೀಟಿಗೆ ಮಾತ್ರ ಈಗ ಏನು ಮಾಡ್ತಿದ್ರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಹಾಕೊಂತ ಬಂದಿದ್ರ. ಸೊ ಮೀನ್ಸ್ ಈಗ ಬೇರೆ ಕೋರ್ಸಸ್ ಕೂಡ ನೀವೇನಾದರೂ ದುಡ್ಡು ಪೇ ಮಾಡಿತ್ತಂತಂದರೆ ಅದು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ಗೆ ಅಂತ ಕನ್ಸಿಡರ್ ಆಗಲ್ಲ. ನೆಕ್ಸ್ಟು ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸಲು ವೇಳಾಪಟ್ಟಿಯನ್ನು ನೀಡಲಾಗ್ತದೆ. ಸೊ ಅಂತಂದ್ರೆ ಈಗಾಳೆ ಏನಂತಂದರೆ ಅದಕ್ಕೆ ವೇಳಾಪಟ್ಟಿ ನಿಮ್ಗೆ ಗೊತ್ತಿರೋ ಬಗ್ಗೆ 25 ಈ ಡೇಟ್ ಪ್ರಕಾರ ವಾಪಸ್ ಬರ್ತೀನಿ, ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಈ ವೇಳಾಪಟ್ಟಿ ಪ್ರಕಾರ ಏನಂತಂದರೆ ಇಲ್ಲಿ ವೇಳಾಪಟ್ಟಿ ಅಂತ ಏನು ಬಿಟ್ಟಿದ್ರು ಈಗ. ಓಕೆ, ಈ ಒಂದು ವೇಳಾಪಟ್ಟಿ ಪ್ರಕಾರ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಎಲ್ಲಿವರೆಗೂ ಕೂಡ ಮಾಡ್ಬೋದು ಅಂತ ಕೊಡಿಸಿ ಇದರೇ ಬಾಕ್ಸಲ್ಲೇ ಕೊಟ್ಟಿದ್ದಾರೆ ಅಂತಂದರೆ 21ರಿಂದ 25ರವರೆಗೂ ಕೂಡ ಕೊಟ್ಟಿದ್ದೀನಿ ಅಂತಲೇ ಕೊಟ್ಟಿದ್ದಾರೆ. ಸೊ ವೇಳಾಪಟ್ಟಿ ಯಾಳು ಬಿಟ್ಟಿದ್ದಾರೆ. ಸೊ ಹಂಗಾಗಿ 25ನೇ ತಾರೀಕು ಕೂಡ ಲಾಸ್ಟ್ ಡೇಟ್ ಇದೆ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಇಂಟರ್ ಬಗ್ಗೆ ಕೂಡ ನೀಟಾಗಿ ಹೇಳ್ತಾ ಇದ್ದಾರೆ ಅವರು. ಸೊ ಅದೇ ಮಾಡಿದಾರೆ ಅಂತಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಇಂಟರ್ ಅಂತ ಕೊಟ್ಬಿಟ್ಟು ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸುವ ಎಲ್ಲ ಅಭ್ಯರ್ಥಿಗಳನ್ನು ಎರಡನೇ ಸುತ್ತಿಗೆ ವೈದ್ಯಕೀಯ ಸೀಟುಗಳಿಗೆ ಆಪ್ಷನ್ಸ್ಗಳನ್ನು ಮಾರ್ಪಡಿಸಿಕೊಳ್ಳಲು ಮೊದಲನೇ ಸುತ್ತಿನ ಚಾಯ್ಸಸ್ಗಳನ್ವಯ ಅನುವು ಮಾಡಿಕೊಳ್ಳಲಾಗುವುದು. ಅಂತಂದರೆ ಈಗ ಯಾರೆಲ್ಲ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಬಿಟ್ಟು ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತಂದರೆ ಅಂಥ ಸ್ಟೂಡೆಂಟ್ಗೆ ಮಾಡ್ತಾರೆ ಅಂತಂದರೆ ನಿಮಗೆ ಎಡಿಟ್ ಮಾಡಲಿಕ್ಕೆ ಆಪ್ಷನ್ಸ್ ಬಿಡ್ತಾರೆ. ಅಂತಾರೆ ಆಪ್ಷನ್ಸ್ ಗಾಳಿ ಆ್ಯಡ್ ಮಾಡಿರ್ತಾರೆ ನೋಡಿ, ಮೊದಲೇ ಆ್ಯಡ್ ಮಾಡಿರ್ತಾರೆ ಫಸ್ಟ್ ರೌಂಡ್ಗೆ. ಆ ಒಂದು ಕಾಲೇಜಸ್ನ ಏನು ಮಾಡ್ಬೋದು ಅಂದರೆ ಆಪ್ಷನ್ಸ್ಗಳನ್ನ ಮೇಲೆ ಕೆಳಗೆ ತಿರ್ಗಾಮರ್ಗೆ ಏನಾದರೂ ಮಾಡ್ಕೋಬೋದು. ಬಟ್ ಹೊಸದಾಗಿ ಕಾಲೇಜ್ ಅಂತೂ ಆ್ಯಡ್ ಮಾಡಲಿಕ್ಕೆ ಬರಲ್ಲ, ನಿಮಗೂ ಕೂಡ ಗೊತ್ತಿದೆ. ನೆಕ್ಸ್ಟ್ ಅಭ್ಯರ್ಥಿಯು ವೈದ್ಯಕೀಯ ಸೀಟುಗಳಿಗಾಗಿ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಪಾವತಿಸಲು ವಿಫಲನಾದರೆ ಅಂತಹ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟುಗಳಿಗೆ ಆಯ್ಕೆಗಳನ್ನು ನಮೂದಿಸಿದ್ದರೂ ಸಹ ಎರಡನೇ ಸುತ್ತಿಗೆ ವೈದ್ಯಕೀಯ ಸೀಟು ಹಂಚಿಕೆಯಾಗುವುದು ಪರಿಗಣಿಸೋದಿಲ್ಲ. ಅಂತಂದರೆ ನೀವು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿದೆ, ಮೆಡಿಕಲ್ ಸೀಟ್ ಹಂಗೆ ಸುಮ್ಮನೆ ಬಿಟ್ಟಿದ್ದೀರಿ, ನಾವು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿಲ್ಲ ಅಂತಂತಂದರೆ ನಿಮಗೆ ಮೆಡಿಕಲ್ ಸೀಟ್ಗೆ ಇರ್ತವೆ ಕಾಲೇಜಸ್ ಆಪ್ಷನ್ಸ್ಗಳು, ಬಟ್ ಅದು ಯಾವುದೇ ರೀತಿಯಾಗಿ ಸೀಟ್ ಅಲಾಟ್ಮೆಂಟ್ ಆಗಲ್ಲ.
ಇಟ್ಕೊಂಡ್ಬಿಟ್ರೆ ಅಂತಂದರೆ ಕಾಸಿನ ಡಿಪಾಸಿಟ್ ಕಟ್ಟಿದವ್ರಿಗೆ ಮಾತ್ರ ಅವ್ರು ಏನಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕೂಡ ಬಿಡ್ತಾರೆ, ಅಲಾಟ್ಮೆಂಟ್ ಕೂಡ ಮಾಡ್ತಾರೆ ಇನ್ ಕೇಸ್ ಎಲಿಜಿಬಿಲಿಟಿ ಇದ್ದರೆ ಮಾತ್ರ. ಅದು ಅಂದರೆ ಕಾಸಿನ ಡಿಪಾಸಿಟ್ ಕಟ್ಟಿಬಿಟ್ರೆ ಸೀಟ್ ಸಿಕ್ಬಿಡುತ್ತಾ ಹಂಗಲ್ಲ. ನಿಮಗೆ ಅಂದರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂದರೆ ನಿಮ್ಗೆ MBBS ಸೀಟ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏನಪ್ಪ ಅಂದರೆ ಕಾಸಿನ ಡಿಪಾಸಿಟ್ ಕಟ್ತಾ ಇದ್ದೀರಾ. ಓಕೆ, ಇನ್ ಕೇಸ್ ನಮಗೆ MBBS ಸೀಟ್ ಸಿಗಲಿಲ್ಲಪ್ಪ, ನಾ ಕಾಸಿನ ಡಿಪಾಸಿಟ್ ಕಟ್ಟಿದ್ದೆ ಅಂತಂದರೆ ಆಮೇಲೆ ಅಮೌಂಟ್ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಬೇರೆ ಯಾವುದಾದ್ರೂ ಕೋರ್ಸ್ ಅದು ಯಾವುದಾದ್ರು ಸೀಟ್ ಸಿಕ್ತಂತಂದರೆ ಆ ಒಂದು ಸೀಟ್ಗೆ ಅಮೌಂಟ್ ಏನು ಮಾಡ್ತಾರೆ, ಹೊಂದಾಣಿಕೆ ಮಾಡ್ಕೊತಾರೆ. ಓಕೆ, ಇಷ್ಟ ಅರ್ಥ ಮಾಡ್ಕೋಬೇಕು. ಇಲ್ಲಪ್ಪ ನಾನು ಯಾವುದು MBBS ಅಷ್ಟು ಹಾಕ್ಕೊಂಡಿದ್ದೆ, ನಂಗೆ ಯಾವುದು ಕೂಡ ಸೀಟೇ ಸಿಗಲಿಲ್ಲ ಅಂತಂತಂದರೆ ನಿಮಗೆ ಆ ದುಡ್ಡನ್ನ ಏನು ಮಾಡ್ತಾರೆ, ವಾಪಸ್ ಕೊಡ್ತಾರೆ, ವರಿ ಮಾಡ್ಕೋಬೇಡ್ರಿ. ನಿಮಗೆ ಸೀಟ್ ಸಿಕ್ಕರೆ ಅವ್ರು ಮಾತ್ರ ಏನು ಮಾಡ್ತಾರೆ, ಅದಕ್ಕೆ ಜಾಯಿಂಟ್ ಮಾಡ್ಕೊತಾರೆ. ಓಕೆ, ಸೊ ಅರ್ಥ ಮಾಡ್ಕೋಬೇಕು. ಅಂದರೆ ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ, ಕಾಸಿನ ಡಿಪಾಸಿಟ್ ಕೊಟ್ಟುಬಿಟ್ಟು ಮತ್ತೆ ಮೆಡಿಕಲ್ ಸೀಟ್ ಬಂದಿನಿ, ಮತ್ತೆ ಎಲ್ಲೂ ಕೂಡ ಸಿಕ್ಕಿಲ್ಲ, ಹಿಂಗೆ ಆಯ್ತಪ್ಪ ಅಂತಂದರೆ ಅಂಥ ಒಂದು ಸ್ಟೂಡೆಂಟ್ಗೆ ಮಾಡ್ತಾರೆ ವಾಪಸ್ ರೀಫಂಡ್ ಮಾಡ್ತಾರೆ, ವರಿ ಮಾಡ್ಕೊಬಿಟ್ರೆ. ಥರ್ಡ್ ರೌಂಡ್ ಮುಗಿಯೋರು ಕೂಡ ಇರ್ತದೆ. ಅಂದರೆ ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕಾಸಿನ ಡಿಪಾಸಿಟ್ ಕಟ್ಟಲೇಬೇಕು. ಅವ್ನು ತಗೊಂಡವ್ರಿಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಇನ್ ಕೇಸ್ ಕಾಸಿನ ಡಿಪಾಸಿಟ್ ಕಡಿದು ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ ಇನ್ ಕೇಸ್ ಆಪ್ಷನ್ಸ್ಗಳಿಗೆ ತೋರಿಸಿದ್ರು ಸಹಿತ ನೀವು ಏನೋ ಚೇಂಜಸ್ ಮಾಡಿಕೊಂಡ್ರೂ ಸಹಿತ ಅದು ಆಪ್ಷನ್ಸ್ ಅಂತ ಅಂದರೆ ಅಲಾಟ್ಮೆಂಟ್ ಅಂತೂ ಆಗಲ್ಲ MBBS. ಓಕೆ, ಸರಿ ಕಂಡ್ರು, ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಸಾಧ್ಯದಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ನೀವೇನಾಗಿ ಫಾಲೋ ಮಾಡಬೇಕಾಗಿದ್ದು ಈ ಒಂದು ಈ ಸದ್ಯಕ್ಕೆ ಶೆಡ್ಯೂಲು 25 ಕೂಡ ನೀವೆಲ್ಲನೂ ಕೂಡ ಎಡಿಟ್ ಡಿಲೀಟ್ ಎಲ್ಲರೂ ಕೂಡ ಮಾಡ್ಕೊರಿ. ಕಾಸಿನ ಡಿಪಾಸಿಟ್ ಕೊಡೋಕೆ ಇದೇ ಡೇಟಲ್ಲೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಂದರೆ ಇದೇ ಬಾಕ್ಸಲ್ಲೇ ಕೊಟ್ಟಿದ್ದಾರೆ ಅಂತಂದರೆ 25 ಕೂಡ ಕಾಸಿನ ಡಿಪಾಸಿಟ್ ಇದೆ. ಅದ್ರ ತಕ್ಕನಾಗೆ ಲಿಂಕು ಎಲ್ಲನೂ ಕೂಡ ಇದರ ಬಿಡಬೇಕಾಗ್ತದೆ. ಏನು ಎಲ್ಲಿ ಬಿಡ್ತಾರೆ ಅದೆಲ್ಲನೂ ಕೂಡ ನೀಟಾಗಿ ನೋಡೋಣತ್ತೆ. ಎಲ್ಲನೂ ಕೂಡ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿರಿ, ಪೆನಾಲ್ಟಿ ಬಗ್ಗೆ ಕ್ಯಾನ್ಸಲೇಷನ್ ಬಗ್ಗೆ ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಬರಿಬೇಡ. ಸರಿ ಕಂಡ್ರು. ಆ್ಯಂಡ್ ಚಾಯ್ಸ್ 2, 3 ಇದ್ರ ಬಗ್ಗೆ ನೆನ್ಪಿಟ್ಕೋರಿ. ಚಾಯ್ಸ್ 1 ಮತ್ತು 4 ಅಷ್ಟೇ ಇರ್ತದೆ, ನೆಕ್ಸ್ಟ್ 2, 3 ಇರೋದಿಲ್ಲ. ಅಂದರೆ ಸಿಕ್ಕರೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ನೀವು. ಓಕೆ, ಸರಿ, ಬಾಯ್.